ನಮಸ್ಕಾರ ಸ್ನೇಹಿತರೆ. ಒಂದು ದುಃಖದ ವಿಚಾರ. ತಾಯಿ ದಿವಂಗತರಾದರು. ಇದೇ ಸೆಪ್ಟೆಂಬರ್ 4 ಗುರುವಾರದ ದಿವಸ. ಒಂದು 14 ದಿವಸಗಳ ಯಾತನೆಯಲ್ಲಿ ಪ್ರಾಣವನ್ನು ದೇವರು ಕೇಳಿದ್ರು. ವಿಷಯ ಏನಪ್ಪಾ ಅಂದ್ರೆ, ನಾವು ನಮ್ಮ ತಂದೆ ತಾಯಿಗಳು, ನಮ್ಮ ಗುರು ಹಿರಿಯರು ಮಕ್ಕಳು ಹೇಳುವುದನ್ನು ಅಷ್ಟು ಗುರುತಿಸುವುದಿಲ್ಲ, ಕೇಳುವುದಿಲ್ಲ. ಮಕ್ಕಳು, ತಾಯಂದಿರು, ತಂದೆ ತಾಯಿಗಳು ಯಾವತ್ತೂ ಕೂಡ ಮಕ್ಕಳನ್ನು ಮಕ್ಕಳಂತಲೇ ನೋಡ್ತಾರೆ. ಎಷ್ಟು ಬುದ್ಧಿ ಬೆಳೆದು ಮುದುಕರಾದ್ರೂ ಕೂಡ ಅಂತವರಿಗೆ ತಾಯಿ ಇದ್ರೆ ಆ ಮುದುಕನನ್ನು ಕೂಡ ತಾಯಿ, ನನ್ನ ಮಗು. ಯಾಕಂದ್ರೆ ಹೇಳ್ತಾರಲ್ಲ, ಊರಿಗೆ ಅರಸನಾದರು ತಾಯಿಗೆ ಮಗ, ಆ ರೀತಿ. ಅದೇ ರೀತಿ ನಮ್ಮ ತಾಯಿ ಅವರಿಗೆ ಹರ್ಪಿಸ್ ಆಗಿತ್ತು. ಬಹುಶಃ ಹರ್ಪಿಸ್ ನಿಮಗೆ ಗೊತ್ತಿರುವುದು, ಚಿಕನ್ ಪಾಕ್ಸ್ ನ ತರದ ವೈರಸ್. ಚಿಕನ್ ಪಾಕ್ಸ್ ಮಾಡೋದೇ ವೈರಸ್ ರಿಯಾಕ್ಟಿವೇಟ್ ಆಗಿ ಕೊನೆಗೆ ಅದು ಸರ್ಪಸುತ್ತು ತರ ಆಗ್ತದೆ. ಬಹುಶಃ ತುಂಬಾ ಜಾಸ್ತಿ ಆದ್ಮೇಲೆ ಒತ್ತಾಯ ಪೂರ್ವಕವಾಗಿ ಫಾದರ್ ಮುಲ್ಲರ್ಗೆ ಅಡ್ಮಿಟ್ ಮಾಡಿದಾಗ ತಿಳಿದ ವಿಷಯ ಇದು. ನೋಡಿ, ಆದಷ್ಟು ನಾವು ತಂದೆ ತಾಯಿಗಳು, ಅವರಿಗೆ 70 ವರ್ಷ ಆಗಿತ್ತು, ಸ್ವಲ್ಪ ತ್ರಾಣ ಎಲ್ಲ ಕಮ್ಮಿ, ಕಿಡ್ನಿ ಎಲ್ಲ ಅಷ್ಟು ವರ್ಕ್ ಆಗ್ತಿರ್ಲಿಲ್ಲ, ಈ ರೀತಿ ಎಲ್ಲ ರೀಸನ್ ಇರ್ಬೋದು. ನಾವು ಯುವಕರು ಕೂಡ ಆದಷ್ಟು ಒಂದು ಸಣ್ಣ ಲಕ್ಷಣ ಬಂದಾಗಲೇ ಔಷಧಿ ತಕೊಳ್ಬೇಕು, ಮದ್ದು ತಕೊಳ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ಸಿಕ್ಕ ಮೆಡಿಕಲ್ಗಳಲ್ಲಿ ತಿಂದು, ಅಥವಾ ಅದು ಸರಿ ಆಗ್ತದೆ, ನಾಳೆ ಸರಿ ಆಗ್ತದೆ, ನಾಡಿದ್ದು ಸರಿ ಆಗ್ತದೆ, ಹಾಗೆ ಮಾಡಿದ್ರೆ ನಮ್ಮ ಜೀವ ಕೂಡ ಇಲ್ಲಿಂದ ಬಿಟ್ಟು ಹೋಗ್ಬೋದು, ದೇಹ ಆತ್ಮ ಬಿಟ್ಟು ಹೋಗ್ಬೋದು, ಪ್ರಾಣಹಾನಿ ಆಗ್ಬೋದು. ಮತ್ತೆ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಹಾಗೆ ಆಯ್ತು ಹೀಗೆ ಆಯ್ತು, ಸನ್ನಿ ಗ್ರಹಚಾರ, ಪ್ರೇತ ಮಾಟ, ಇದೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ. ಆದಷ್ಟು ಸಣ್ಣ ಲಕ್ಷಣಗಳಿರುವಾಗಲೇ ನಾವು, ಮುಖ್ಯವಾಗಿ ಜ್ವರ ಆಗಿರ್ಬೋದು, ತಲೆಗೆ ಏರುವಂತಹ ಕೆಲವು ರೋಗಗಳಿವೆ, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ಈ ರೀತಿಯ ಇನ್ಫೆಕ್ಷನ್ಗಳು ಜಾಸ್ತಿ ಬ್ರೈನ್ಗೆ ಅಟ್ಯಾಕ್ ಮಾಡ್ತವೆ. ಸಾಧಾರಣ 12-15 ದಿವಸಗಳೊಳಗೆ ಬ್ರೈನ್ಗೆ ಅಟ್ಯಾಕ್ ಆಗ್ತದೆ. ಕಮ್ಮಿ ಅಂದ್ರೆ ಒಂದು 3 ದಿವಸದ ಒಳಗಡೆ, ಹೆಚ್ಚಂದ್ರು 3-4 ದಿವಸದ ಒಳಗಡೆ ನಾವು ಅದನ್ನು ಮೆಡಿಸಿನ್, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಇದು ಕೂಡ ಅದೇ ರೀತಿಯಾದ. ಕಂಕನಾಡಿ ಹಾಸ್ಪಿಟಲ್ ಫಾದರ್ ಮುಲ್ಲರ್ಗೆ ಹೋದಾಗ ಎಷ್ಟು ಇಂಜೆಕ್ಷನ್ ಹಾಕಿದ್ರು ಕೂಡ ಅದು ಸರಿಯಾಗ್ಲಿಲ್ಲ. ಯಾಕಂದ್ರೆ ಅದು ಸಾಧಾರಣವಾಗಿ ಒಂದು 70% ಆಗಿತ್ತು ಮೇಲೆ. ನಾವು ಟ್ರೈ ಮಾಡಿದಾಗ ಕೆಲವರು ಹೇಳಿದ್ರು ಆಯುರ್ವೇದಿಕ್ ಔಷಧಿಗಳಿವೆ ಅಂತ. ಆಯುರ್ವೇದಿಕ್ ಔಷಧಿ ಇದೆ, ಮುಖ್ಯವಾಗಿ ನಾವು ವೈರಲ್ ಇನ್ಫೆಕ್ಷನ್ಗೆ ಆಯುರ್ವೇದಿಕ್ ಔಷಧಿ ಅತಿ ಮುಖ್ಯ. ಆದ್ರೆ ನಮ್ಮ ಗುರು ಹಿರಿಯ ಕೆಲವರಿಗೆ ಆಯುರ್ವೇದಿಕ್ ಔಷಧಿಯ ಬಗ್ಗೆ ಅಷ್ಟು ಜ್ಞಾನ ಇಲ್ಲ, ಅದರ ಬಗ್ಗೆ ಅಷ್ಟು ಅವರು ಕೇರ್ಲೆಸ್ ಮಾಡ್ತಾರೆ. ಇಂಥವ್ರು ಜಾಸ್ತಿ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಕೊನೆಗೆ ಕಿಡ್ನಿ ಇಲ್ಲ, ಲಿವರ್ ಇಲ್ಲ, ಹಾರ್ಟ್ ಇಲ್ಲ, ಮೆದುಳು ಇಲ್ಲ ಅಂತ ಹೇಳಿ ಅವರನ್ನು ರಿಟರ್ನ್ ಹೆಣವಾಗಿ ಕಳಿಸುವುದನ್ನು ಎಷ್ಟೋ ಉದಾಹರಣೆಗಳಿವೆ. ನಾವು ಎಷ್ಟೋ ಸಲ ನಾನು ಹೇಳ್ತಾ ಇರ್ತೇನೆ, ಈ ಒಂದು ಹಾಸ್ಪಿಟಾಲಿಟಿ ಸ್ಕ್ಯಾಮ್ ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿದೆ ಈಗ. ಹೌದು, ಮೆಡಿಸಿನ್ ಅಲ್ಲಿ ದೊಡ್ಡ ಸ್ಕ್ಯಾಮ್. ಮೆಡಿಸಿನ್ ಅಲ್ಲಿ ಆಗುವಷ್ಟು ದೊಡ್ಡ ಸ್ಕ್ಯಾಮ್ ಬೇರೆ ಯಾವುದರಲ್ಲಿ ಆಗುದಿಲ್ಲ. ಡಾಕ್ಟರ್ನವರು ಅಲ್ಲಿ ಹೋದ್ರೆ ಒಂದು 4-5 ಇಂಜೆಕ್ಷನ್ ಅದು ಇದೆಲ್ಲ ಕೊಡ್ತಾರೆ, ECG ಎಲ್ಲ ಮಾಡ್ತಾರೆ. ಕೊನೆಗೆ ಅವರು ಹೇಳುವ ಒಂದೇ ಒಂದು ಮಾತು, ಅವನದ್ದು ಕಿಡ್ನಿ ಸರಿ ಇಲ್ಲ. ಕಿಡ್ನಿ ಸರಿ ಇಲ್ಲದ್ರೆ ಔಷಧಿ ವರ್ಕ್ ಆಗಲ್ಲ ಅಂತ. ಔಷಧಿ ಕಿಡ್ನಿ ಸರಿ ಇಲ್ಲದ್ರೆ ವರ್ಕ್ ಆಗಲ್ಲ ನಿಜ, ಆದ್ರೆ ಕಿಡ್ನಿ ಸರಿ ಇದ್ದವರನ್ನೇ ಕೂಡ ಅದೇ ರೀತಿ ಹೇಳುವವರನ್ನು ನಾವು ನೋಡ್ತಾ ಇದ್ದೇವೆ. ಬೇಕಾದಷ್ಟು ಉದಾಹರಣೆಗಳಿವೆ. ಇದೇ ರೀತಿ ಉದಾಹರಣೆ ತಾಯಿಗಳು ಕೂಡ ಹೇಳಿದ್ರು. ಹೀಗೆ ಪ್ಯಾರಲೈಸ್ ಆಗಿ ಕೊನೆಗೆ ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಆದ್ರೆ ಅವರು ಬಿಡುದಿಲ್ಲ. ಯಾಕಂದ್ರೆ ನೀವು ಇಲ್ಲಿ ಸೈನ್ ಮಾಡ್ಬೇಕು. ಯಾಕಂದ್ರೆ ನಾವು ಮದ್ದಿಲ್ಲ ಅಂತಲ್ಲ, ಮದ್ದು ಇದೆ, ಆದ್ರೆ ನಾವು ಡಿಸ್ಚಾರ್ಜ್ ನಾವೇ ಮಾಡ್ತೇವೆ ಅಂತ, ನಮ್ಮ ಇದಕ್ಕೆ ನಾವೇ ಹೊಣೆ ಎನ್ನುವಂತ ಒಂದು ಪೇಪರ್ಗೆ, ಲೆಟರ್ಗೆ ಸೈನ್ ಮಾಡಿಯೇ ಅವರು ಕಳಿಸುದು. ಅವರಿಗೆ ಆಗುದಿಲ್ಲ ಅಂತ ಯಾವತ್ತೂ ಅವ್ರು ಹೇಳಲ್ಲ. ಸತ್ತ ಹೆಣಕ್ಕೂ ಕೂಡ ಅವರು ಇಂಜೆಕ್ಷನ್ ಕೊಡ್ಲಿಕ್ಕೆ ಬರುದು, ಬೇರೆ ಯಾವುದಕ್ಕಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಇಷ್ಟು ದೊಡ್ಡ ದೊಡ್ಡ
ಹಾಸ್ಪಿಟಲ್ಗೆ ಹೋಗುವುದಕ್ಕಿಂತ ಮುಂಚೆ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಜಾಗ್ರತೆ ಮಾಡಬೇಕು. ಹಿಂದಿನವರು ನಮ್ಮ ಹಿರಿಯರು ಹಾಗೆ ಮಾಡಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು MIC ಆಗಿರ್ಬೋದು, ICU ಆಗಿರ್ಬೋದು, ಅದು ದೊಡ್ಡ ದೊಡ್ಡ ಐಸೋಲೇಷನ್ ವಾರ್ಡ್ಗಳಲ್ಲಿ ಇರುವುದೇ ಇಂಥ ಪ್ರಾಯದವರು. ಯಾಕಂದ್ರೆ ಅವರು ಕೊನೆಗೆ ಲಾಸ್ಟ್ ಸ್ಟೇಜಿಗೆ ಬಂದಾಗ ಮಕ್ಕಳು ಎತ್ಕೊಂಡು ಬರುದು ಅಷ್ಟೇ. ಅದೇ ರೀತಿ ಆಯ್ತು. ಆದಷ್ಟು ನೀವು ಜಾಗ್ರತೆ ಮಾಡಿ. ಈ ನಮ್ಮ ಮೆಡಿಕಲ್ ಸ್ಕ್ಯಾಮ್ಗೆ ನಾವು ಸಿಲುಕಿದ್ರೆ ಮತ್ತೆ ಬರ್ಲಿಕ್ಕೆ ಆಗಲ್ಲ. ಎಷ್ಟು ಲಕ್ಷ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಷ್ಟು ನಿಮ್ಮಲ್ಲಿ ಉಂಟು ಅಷ್ಟು ಆಯುಷ್ಮಾನ್ ಉಂಟಂತೆ. ಈಗ ಒಂದು ಆಯುಷ್ಮಾನ್ ಏನೋ ಬಂದಿದೆ. ಆಯುಷ್ಮಾನ್ ಇದ್ದವರಿಗೆ ಸಾಧಾರಣ 5 ಲಕ್ಷದವರೆಗೆ ಅದರಲ್ಲಿ ಏನೋ ಡಿಸ್ಕೌಂಟ್, ಫ್ರೀ ಮೆಡಿಸಿನ್. ಆದ್ರೆ ಒಂದು ಹಾಸ್ಪಿಟಲ್ಗೆ ಹೋದ್ರೆ ನೀವು ಆಯುಷ್ಮಾನ್ ಇಟ್ಕೊಂಡು ಹೋದ್ರೆ ಅಲ್ಲಿ ಹೋದಾಗ ಒಂದು ಸಣ್ಣ ಕಾಲಿನ ಬೆರಳು ಕಟ್ ಮಾಡಿದ್ರು ಕೂಡ ಅದಕ್ಕೆ 6 ಲಕ್ಷ ಆಗ್ತದೆ. ಬೇಕಾದ್ರೆ ನೀವು ಹೋಗಿ ನೋಡಿ. ಈ ರೀತಿ ಮಾಡೋರನ್ನು ನಾನು ಸಾಧಾರಣವಾಗಿ ನೋಡಿದ್ದೀನಿ. ಈಗ 15 ದಿವಸದಲ್ಲಿ ನಾನು ಹಾಸ್ಪಿಟಲ್ ಇದ್ದೆ, ಅದರಲ್ಲೆಲ್ಲ ಇದನ್ನೇ ನಾನು ಕೇಳಿದ್ದು. ಗುಣಾಗಿ ಹೋದವರು ಯಾರು ಇಲ್ಲ. ಗುಣವಾಗಿ ಕೆಲವರು ಹೋಗ್ತಾರೆ, 1-2 ದಿವಸ ರಿಟರ್ನ್ ಬರ್ತಾರೆ, ರೀಅಡ್ಮಿಟ್ ಮಾಡ್ತಾರೆ. ಇದು ಯಾಕೆ ಹೀಗೆ ಆಗ್ತದೆ? ಇದಕ್ಕೊಂದು ಬೇರೆ ಸೆಪರೇಟ್ ಒಂದು ವಿಡಿಯೋ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಇದು ದೊಡ್ಡ ಸ್ಯಾಡ್ ನ್ಯೂಸ್ ಅನ್ನು ಹೇಳಲಿಕ್ಕೆ ಬಂದದ್ದು. ನೀವು ನಿಮ್ಮ ತಾಯಂದು, ತಂದಂದಿರು, ಹಿರಿಯರನ್ನು ಗೌರವದಿಂದ ನೋಡಿ, ಅವರನ್ನು ಜಾಗ್ರತೆ ಮಾಡಿ. ಹೆಚ್ಚಾಗಿ ಅವರು ಅವರದೇ ಲೋಕದಲ್ಲಿರ್ತಾರೆ, ಅವರು ಹೇಳಿದ್ದನ್ನೇ ಆಗ್ಬೇಕು. ಆ ರೀತಿ ಆಗ್ಬಾರ್ದು ಯಾವತ್ತು. ನೀವು ಆದಷ್ಟು ಜಾಗ್ರತೆ ಮಾಡಿ. ಯಾಕೆಂದ್ರೆ ಎಂತ ರೋಗ ಬಂದ್ರು ಕೂಡ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಆಯುರ್ವೇದಿಕ್ ಮೆಡಿಸಿನ್ ಮಾಡಿದ್ರೆ ಅದರಲ್ಲಿ ವೈರಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಎಲ್ಲದಕ್ಕೂ ಕೂಡ ವೈರಲ್ ಕಿಲ್ಲರ್ ಅಂತ ಒಂದುಂಟು. ವೈರಲ್ ಕಿಲ್ಲರ್ ಇರುವುದೇ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ. ಈ ಅಲೋಪತಿ ಕಿಲ್ಲರ್ ಇಲ್ಲ, ಆಯುರ್ವೇದಿಕ್ ಕಿಲ್ಲರ್ ಇದು ಇಂತ ವೈರಸ್ ಕಿಲ್ಲರ್ ಇರುವುದು ಆಯುರ್ವೇದಿಕ್ ಕಿಲ್ಲರ್ ಮಾತ್ರ. ಅದಕ್ಕೋಸ್ಕರ ನೀವು ಆದಷ್ಟು ಆಯುರ್ವೇದಿಕ್ ಮೆಡಿಸಿನ್ ಮಾಡಿ. 1-2 ದಿವಸದ ಮುಂಚೆನೆ ನೀವು ತೋರಿಸಿ. ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ, ಗೌರವಿಸಿ. ನಿಮ್ಮನ್ನು ಕೂಡ ಜಾಗ್ರತೆ ಮಾಡಿ. ಯುವಕರು ಅಂತ ಹೇಳಿ ನಮಗೆ ಹೃದಯ ಗಟ್ಟುಂಟು, ಶಕ್ತಿ ಉಂಟು ಅಂತ ಹೇಳಿ ಕೂತ್ರೆ ಅದು ತಲೆಗೆ ಹತ್ತಿದ್ರೆ ಮತ್ತೆ ರಿಟರ್ನ್ ಬರಲ್ಲ ಜ್ವರ ಯಾವುದು ಕೂಡ. ಅದಕ್ಕೆ ಮತ್ತೆ ಪ್ಯಾರಲೈಸ್ ಆಗಿ ಕೊನೆಗೆ ಸಾವೇ ಗತಿ. ಅದಕ್ಕೋಸ್ಕರ ಆದಷ್ಟು ಜಾಗ್ರತೆ ಮಾಡಿ. ಮಳೆ ಬರ್ತಾ ಉಂಟು, ಇನ್ನು ಕೂಡ ಮಳೆ ನಿಲ್ಲಿಲ್ಲ. ಈ ಮಳೆಗಳಿಂದ ಬೇರೆ ಬೇರೆ ರೋಗ ಹರಡ್ತಾ ಉಂಟು. ಮುಖ್ಯವಾಗಿ ಈ ಯಾವುದು ಚಿಕನ್ ಪಾಕ್ಸ್ ತರದ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಉಂಟು. ಈಗ ಹರಡುವಂತ ರೀತಿಯನ್ನು ನೋಡುವಾಗ ನಾವು ಭಯ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ಜಾಗ್ರತೆ ಮಾಡಿ. ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ, ತಂದೆ ತಾಯಿಗಳನ್ನು ಜಾಗ್ರತೆ ಮಾಡಿ. ಆಮೇಲೆ ನಮ್ಮನ್ನು ಕೂಡ ನಾವು ಜಾಗ್ರತೆ ಮಾಡಬೇಕು. ಸೇಫ್ ಆಗಿರಿ, ನೀವು ರಕ್ಷಣೆ ಹೊಂದಿರಿ. ನೀವು ಸೇಫ್ ಆಗಿದ್ರೆ ಆರೋಗ್ಯವನ್ನು ನಾವು ಹೇಳ್ತೇವೆ, ಆರೋಗ್ಯವೇ ಭಾಗ್ಯ ಅಂತ. ಅದು ನಾವು ಸೇಫ್ ಆಗಿರ್ಬೇಕು, ನಾವು ಜಾಗ್ರತೆ ಮಾಡ್ಬೇಕು. ಇಲ್ಲದಿದ್ರೆ ಆರೋಗ್ಯವೇ ಭಾಗ್ಯ ಆಗ್ಲಿಕ್ಕಿಲ್ಲ. ಎಲ್ಲರೂ ಸೇಫ್ ಆಗಿರಿ. ಧನ್ಯವಾದಗಳು.